ನರಿ ಮತ್ತು ಅಂಗಡಿ ಮಾಲೀಕನ ಕತೆ. ಒಂದು ಹಳ್ಳಿಯಲ್ಲಿ ಒಂದು ಬುದ್ಧಿವಂತ ನರಿ ಇತ್ತು. ಅದು ದಿನವೂ ಊಟಕ್ಕಾಗಿ ಏನಾದರೂ ತಂತ್ರ ಹೂಡುತ್ತಿತ್ತು. ಒಂದು ದಿನ ಅದು ಹಳ್ಳಿಯ ಒಂದು ಕೋಣೆಯ ಅಂಗಡಿಗೆ ಹೋದಿತ್ತು. ಅಂಗಡಿಯಲ್ಲಿ ಸಿಹಿ ವಸ್ತುಗಳ ಸುಗಂಧ ಬರುತ್ತಿತ್ತು. ನರಿ ಯೋಚಿಸಿತು, ಈ ಅಂಗಡಿಯಲ್ಲಿ ತುಂಬಾ ರುಚಿಕರವಾದ ಆಹಾರ ಇದೆ, ಅದನ್ನು ತಿನ್ನಬೇಕು. ಆದರೆ ಅಂಗಡಿ ಮಾಲೀಕನೊಬ್ಬ ಗಂಭೀರ ವ್ಯಕ್ತಿ. ನರಿ ನೇರವಾಗಿ ಒಳಗೆ ಹೋಗಲಿಲ್ಲ, ಬದಲಿಗೆ ಒಂದು ಉಪಾಯ ಹೂಡಿತು. ನರಿ ಒಂದು ಪ್ಲಾನ್ ಮಾಡಿತು. ಅದು ಅಂಗಡಿಯ ಪಕ್ಕದಲ್ಲಿ ಬಿದ್ದಂತೆ ನಾಟ್ಯ ಮಾಡಿತು, ಅಂದರೆ ಅಸ್ವಸ್ಥರಾಗಿ ಮಲಗಿದಂತೆ ತೋರಿಸಿತು. ಅಂಗಡಿ ಮಾಲೀಕನು ಅದನ್ನು ನೋಡಿ ಅಚ್ಚರಿಪಟ್ಟ. ಅವನು ಮನಸ್ಸು ಹೊರಟ ಹೋದ ಹಾಗೂ ನರಿಯತ್ತ ಬಂದನು. ಅದು ಸತ್ತಿರಿ ಎಂದುಕೊಂಡು ಹೊರಬರಿಸಬೇಕೆಂದು ಯೋಚಿಸಿದನು. ಆಗಲೇ ನರಿ ಯತ್ನಿಸಿತು. ಅದು ಎಚ್ಚರಗೊಂಡಂತೆ ಏಕಾಏಕಿ ನಕ್ಕಿತು. ಅಂಗಡಿಗೆ ಓಡಿಕೊಂಡು ಸ್ವಲ್ಪ ಸಿಹಿ ತಿನ್ನಿತು ಮತ್ತು ತಕ್ಷಣ ಓಡಿತು. ಅಂಗಡಿ ಮಾಲೀಕನು ಆಶ್ಚರ್ಯದಿಂದ ನಿಂತುಕೊಂಡ. ವಾ, ಏನು ಬುದ್ಧಿವಂತ ನರಿ, ನನ್ನನ್ನು ಯಾಮಾರಿಸಿ ಬಿಡ್ತಲ್ಲಪ್ಪ. ಇದು ಪಾಠ. ಬುದ್ಧಿವಂತಿಕೆ, ಸಮರ್ಥತೆ ಮತ್ತು ತಂತ್ರಜ್ಞಾನ ಕೂಡ ಅಪಾಯದ ಪರಿಸ್ಥಿತಿಯಿಂದ ತಕ್ಷಣ ತಪ್ಪಿಸಿಕೊಳ್ಳಬಹುದು. ನಮಸ್ಕಾರ ಗೆಳೆಯರೇ, ಈ ಕಥೆ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ.